ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜುಲೈ 1 ಬುಧವಾರ ಉಡುಪಿ ಐಎಂಎ ಭವನದಲ್ಲಿ ಆಯೋಜಿಸಲಾದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉದಯವಾಣಿ ಮತ್ತು ತರಂಗ ವಾರ ಪತ್ರಿಕೆಯ ವ್ಯಂಗ್ಯ ಚಿತ್ರಕಾರ ಜೇಮ್ಸ್ ವಾಜ್ ಅವರಿಗೆ ಪತ್ರಿಕಾ ದಿನದ ಗೌರವವನ್ನು ಪ್ರದಾನಿಸಲಾಯಿತು. ದಿನಾಂಕ 1 ಜುಲೈ 2026 ಸ್ಥಳ ಐಎಂಎ ಭವನ ಉಡುಪಿ. ಪತ್ರಿಕಾ ದಿನದ ಗೌರವವನ್ನ ನಮ್ಮ ನೆಚ್ಚಿನ ಹಿರಿಯರು ಹಾಗೆ ಸಾಧಕರು ಆಗಿರುವಂತಹ ಖ್ಯಾತ ವ್ಯಂಗ್ಯ ಚಿತ್ರಕಾರರಾಗಿರುವ ಜೇಮ್ಸ್ ವಾಜ್ ಅವರ ಮಡಿಲಿಗೆ ಈ ಒಂದು ಸನ್ಮಾನವನ್ನ ಒಪ್ಪಿಸುತ್ತಿದ್ದೇವೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿ ಹಾಗೂ ಲಿಯೋಬಾರ್ಡ್ ಮೆಮೋರಿಯಲ್ ಅಸೋಸಿಯೇಟ್ಸ್ ಉಡುಪಿ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಶೋಭಾ ಎಚ್ಎಸ್, ಡಾಕ್ಟರ್ ಸುನಿಲ್ ಜತ್ತನ್ನ, ಜೆಸಿ ಲೋಕೇಶ್, ಬಿ ಮಂಜುನಾಥ್, ಆಸ್ಟ್ರೋ ಮೋಹನ್, ಅರುಣ್ ಕುಮಾರ್ ಶೀರೂರು, ಹರೀಶ್ ಕುಂದರ್, ಗಣೇಶ್ ಕಲ್ಯಾಣಪುರ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಾಧಕ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ದೇವೆ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಎಚ್ಎಸ್ ಸಂತೋಷ್ ಕುಮಾರ್ ಅವರು ಪತ್ರಿಕೋದ್ಯಮದ ಮಹತ್ವ, ಸಮಾಜದಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಹಾಗೂ ನೈತಿಕ ಪತ್ರಿಕೋದ್ಯಮದ ಅಗತ್ಯ ಕುರಿತು ಉಪನ್ಯಾಸ ನೀಡಿದರು. ಮತ್ತೆ ಈ ವ್ಯಂಗ್ಯಚಿತ್ರಗಳಲ್ಲಿ ಕೆಲವು ಅಡಿಬರಹ ಇರ್ತದೆ, ಕೆಲವು ಸಲ ಅಡಿಬರಹ ಇಲ್ಲ, ನೀವು ಗಮನಿಸಿರ್ಬೋದು. ಆದ್ರೆ ಅಡಿಬರಹ ಇಲ್ಲದೇ ಇರುವ ವ್ಯಂಗ್ಯಚಿತ್ರಗಳೇ ತುಂಬಾ ಪರಿಣಾಮವನ್ನ ಬೀರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಭಾಷೆ ಇರೋದು, ಮೊದಲನೇದಾಗಿ ಭಾಷೆ ಇರೋದು, ನೀವು ಓದ್ಬೇಕಂತ ಇಲ್ಲ, ನೋಡಿದ್ರು ಸರ್ ಅದು ನೀವು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಹಾಗಾಗಿ ವ್ಯಂಗ್ಯಚಿತ್ರಗಳು ತುಂಬಾ ಕೆಲಸವನ್ನ ಮಾಡ್ತಾರೆ. ಪತ್ರಿಕೆ ಅಂದ್ಕೊಂಡ್ರೆ ನಿಮ್ಗೆ ವ್ಯಂಗ್ಯಚಿತ್ರ, ಫೋಟೋ, ಇಲಿಸ್ಟ್ರೇಷನ್ ಮತ್ತೆ ಕೆಲವು ರೇಖಾಚಿತ್ರಗಳು ಬೇಕೇ ಬೇಕಾಗ್ತದೆ. ಬರೇ ವರದಿಗಳನ್ನ ನೀವು ಹಾಕಿದ್ರೆ ಆಗಲ್ಲ. ಹಾಗಾಗಿ ವ್ಯಂಗ್ಯಚಿತ್ರಗಳನ್ನ ನೀವು ನೋಡಿ ಚೆನ್ನಾಗಿ ಯುದ್ಧವನ್ನು ಪ್ರೋತ್ಸಾಹಿಸಿ. ಪತ್ರಿಕಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪತ್ರಿಕಾ ದಿನದ ಗೌರವವನ್ನ ನಮ್ಮ ನೆಚ್ಚಿನ ಹಿರಿಯರು ಹಾಗೆ ಸಾಧಕರು ಆಗಿರುವಂತಹ ಖ್ಯಾತ ವ್ಯಂಗ್ಯ ಚಿತ್ರಕಾರರಾಗಿರುವ ಜೇಮ್ಸ್ ವಾಜ್ ಅವರ ಮಡಿಲಿಗೆ ಈ ಒಂದು ಸನ್ಮಾನವನ್ನ ಒಪ್ಪಿಸುತ್ತಿದ್ದೇವೆ. ದಯವಿಟ್ಟು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಸನ್ಮಾನದ ಪರಿಕರಗಳನ್ನು ನೀಡಿರುವಂತಹ ಪ್ರೀತಿ ನಮ್ಮದವರು ಅತಿ ಹೇರಳವಾಗಿದೆ. ತಾವು ಇದನ್ನ ಸ್ವೀಕರಿಸಿ ಅಷ್ಟೇ.